ಹಲೋ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ, ಶ್ರೀನಿವಾಸ ಅಯ್ಯಂಗಾರ್ ಬೇಕ್ರಿ. ಲಾಸ್ಟ್ 40 years ಇಂದ ಇಲ್ಲೇ ಇದ್ದೀವಿ ಈ ಬೇಕ್ರಿನಲ್ಲಿ. ಈ ಸರಿ ನ್ಯೂ ಇಯರ್ ಜೋಶ್ ತುಂಬ ಚೆನ್ನಾಗಿದೆ. ಕಸ್ಟಮರ್ಸ್ ಫ್ರೀ ಆರ್ಡರ್ಸ್ ಕೊಟ್ಟು ಕೂಡ ಭಾಳ ವೆರೈಟಿ ಕೇಕ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಅವರ ಡಿಮ್ಯಾಂಡ್ಸ್ ತಿಳ್ಕೊಂಡು ಕೆಲವು ವೆರೈಟೀಸ್ ಎಲ್ಲ ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಪ್ರತಿ ವರ್ಷಕ್ಕಿಂತ ಒಂದು ಸ್ವಲ್ಪ ಇಂಕ್ರೀಸ್ ಅಂತೂ ಇದೆ ಡೆಫಿನೆಟ್ಲಿ. ಜನರ ಇದು ಒಂದು ಸ್ವಲ್ಪ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಷ್ಟೇ ತುಂಬ ಬೇಕರಿಗಳಾಗಿ ಕಾಂಪಿಟೇಷನ್ ಆದರೂ ನಮ್ಮ ರೆಪ್ಯುಟೇಷನ್ ಉಳಿಸ್ಕೊಂಡು ನಾವು ನಮ್ಮ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಕಸ್ಟಮರ್ದು ತುಂಬ ನಾವು ಥ್ಯಾಂಕ್ಫುಲ್. ಎಲ್ಲರಿಗೆ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ. ಜನರು ಚೆನ್ನಾಗಿ ಎಂಜಾಯ್ ಮಾಡಬೇಕು, ಸೆಲೆಬ್ರೇಟ್ ಮಾಡಲಿ, ಶಾಂತ ರೀತಿಯಿಂದ ಇದ್ದು ಯಾರಿಗೆ ಇನ್ನೊಬ್ರಿಗೆ ತೊಂದರೆ ಆಗದಂಗೆ ಸೆಲೆಬ್ರೇಟ್ ಮಾಡಿಕೊಂಡು ತಮ್ಮ ಮನೆಗಳಿಗೆ ಬೇಗ ಸೇಫ್ ಆಗಿ ಸೇರ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಮತ್ತೊಮ್ಮೆ ಲಾಸ್ಟ್ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. 23 24 ತುಂಬಾ ಚೆನ್ನಾಗಿರ್ಲಿ ಅಂತ ನಾವು ಆಶಿಸ್ತೇವೆ. ನಮಸ್ಕಾರ. ಇವತ್ತು ರಾತ್ರಿಯಿಂದಲೇ ಏನಂತ ನ್ಯೂ ಇಯರ್ ಅನ್ನು ಆಚರಣೆ ಮಾಡ್ಕೊಂತ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ನೀವು ನೋಡ್ತಿರ್ಬೋದು ಬೇಕರಿ ಎದುರುಗಡೆ ನೂರಾರು ಜನ. ಯಾಕಂತಂದ್ರೆ ರಾತ್ರಿ ನ್ಯೂ ಇಯರ್ ಸ್ಪೆಷಲ್ ಆಚರಣೆ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂದ್ರೆ ದಂಡಾಗಿ ಬೇಕರಿಯಲ್ಲೆಲ್ಲ ಕೇಕ್ ತಗೊಂತ ಇದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳು. ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಎಚ್ಚರಿಕೆ ಗಂಟೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಡ್ರಿಂಕ್ ಮಾಡ್ತಾರೆ. ಹಾಗೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ಸೇಫ್ಟಿಯಿಂದ ಆಚರಣೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಜಾಗೃತಿಯಿಂದ ಮಾಡಬೇಕು. ಯಾಕಂತಂದ್ರೆ ಇದು ಹೊಸ ವರ್ಷ. ಯಾಕಂತಂದ್ರೆ ನೀವು ಹೇಗಾದ್ರೂ ಬೇಕಾಬಿಟ್ಟು ಕುಡಿದ್ಬಿಟ್ಟು ನೀವು ಏನಾದ್ರು ವಾಹನ ಚಾಲನೆ ಮಾಡಿದ್ರೆ ಇದು ನಿಮ್ಮ ಲಾಸ್ಟ್ ಇಯರ್ ಆಗುತ್ತೆ, ನಿಮ್ಗೆ ಲಾಸ್ಟ್ ಇದು ಮಾಡ್ತಾ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರದಿಂದ ಈ ನ್ಯೂ ಇಯರ್ ಅನ್ನು ಆಚರಿಸಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಹೊಸ ಶುಭಾಶಯಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.